ಗಂಗಾಮತ ಸಮಾಜದ ಏಕೈಕ ಶಾಸಕರಾದ ಮಂಕಾಳ ವೈದ್ಯ ಹಾಗೂ ವಿಧಾನ ಪರಿಷತ್ ಸದಸ್ಯ ತಿಪ್ಪಣ್ಣ ಕಮಕನೂರು ಅವರಲ್ಲಿ ಒಬ್ಬರಿಗೆ ಸಚಿವ ಸ್ಥಾನ ನೀಡುವುದಾಗಿ ಭರವಸೆ ನೀಡಿದ್ದರೂ ಕೊನೆಯ ಕ್ಷಣದಲ್ಲಿ ಸಚಿವ ಸಂಪುಟದಲ್ಲಿ ಅವಕಾಶ ನೀಡದೇ ಇರುವುದು ಹಿಂದುಳಿದ ಗಂಗಾಮತ ಸಮಾಜಕ್ಕೆ ಮಾಡಿರುವ ಅನ್ಯಾಯ ಹಾಗೂ ಅಗೌರವವಾಗಿದೆ ಎಂದು ಗಂಗಾವತಿ ತಾಲೂಕು ಗಂಗಾಮತಸ್ಥರ ಸಂಘದ ಜಿಲ್ಲಾ ಗೌರವಾಧ್ಯಕ್ಷ ರಾಜಶೇಖರ್ ಮುಷ್ಟೂರು ಹಾಗೂ ತಾಲೂಕು ಅಧ್ಯಕ್ಷ ಹನುಮೇಶ್ ಬಟಾರಿ ಆರೋಪಿಸಿದರು. ನಗರದ ಪತ್ರಿಕಾ ಭವನದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ರಾಜ್ಯದಲ್ಲಿ ಗಂಗಾಮತ ಸಮಾಜವು ಸುಮಾರು 60 ಲಕ್ಷ ಜನಸಂಖ್ಯೆಯನ್ನು ಹೊಂದಿದ್ದು, ಸಮಾಜಕ್ಕೆ ಸಚಿವ ಸಂಪುಟದಲ್ಲಿ ಸೂಕ್ತ ಪ್ರಾತಿನಿಧ್ಯ ಸಿಗಬೇಕೆಂಬುದು ಬಹುಕಾಲದ ಬೇಡಿಕೆಯಾಗಿದೆ ಎಂದು ಹೇಳಿದರು. ಮಂಕಾಳ ವೈದ್ಯ ಅಥವಾ ತಿಪ್ಪಣ್ಣ ಕಮಕನೂರು ಅವರಲ್ಲಿ ಒಬ್ಬರಿಗೆ ಸಚಿವ ಸ್ಥಾನ ನೀಡದಿದ್ದಲ್ಲಿ 2028ರ ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ತಕ್ಕ ಪಾಠ ಕಲಿಸಲಾಗುವುದು ಎಂದು ಸರ್ಕಾರಕ್ಕೆ ಎಚ್ಚರಿಕೆ ನೀಡಿದರು. ಇದೇ ವೇಳೆ ಮುಂದಿನ ದಿನಗಳಲ್ಲಿ ಶ್ರೀ ಶಾಂತಭೀಷ್ಮ ಚೌಡಯ್ಯ ಸ್ವಾಮೀಜಿಗಳ ನೇತೃತ್ವದಲ್ಲಿ ರಾಜ್ಯಾದ್ಯಂತ ಹೋರಾಟವನ್ನು ಹಮ್ಮಿಕೊಳ್ಳಲಾಗುವುದು ಎಂದು ಅವರು ತಿಳಿಸಿದರು. ಇವತ್ತು ಪತ್ರಿಕಾ ಒಂದು ಕರೆದ ಉದ್ದೇಶ ಏನಪ್ಪಾ ಅಂತಂದ್ರೆ, ರಾಜ್ಯದಲ್ಲಿ ಸುಮಾರು ನಮ್ಮ ಸಮಾಜವು 40ರಿಂದ 50 ಲಕ್ಷ ಜನಸಂಖ್ಯೆ ಹೊಂದಿದೆ. ಇದರಲ್ಲಿ ಭಟ್ಕಳ ಶಾಸಕರು ಒಬ್ಬರು ಆಯ್ಕೆ ಆಗಿದ್ದಾರೆ ನಮ್ಮ ಸಮಾಜ ವತಿಯಿಂದ. ಆಗ ವಿಧಾನ ಪರಿಷತ್ ಸದಸ್ಯರು ಕೂಡ ತಿಪ್ಪಣ್ಣ ಕಮಕನೂರು ಗುಲ್ಬರ್ಗ ಇವರು ಕೂಡ ಇದ್ದಾರೆ. ಇಷ್ಟು ಜನಸಂಖ್ಯೆ ಇದ್ರೂ ಕೂಡ ನಮ್ಮ ಸಮಾಜಕ್ಕೆ ಸಚಿವ ಸಂಪುಟದಲ್ಲಿ ಸ್ಥಾನ ಸಿಕ್ಕಿರುವುದಿಲ್ಲ. ಯಾಕಂದ್ರೆ ಪ್ರತಿ ಒಂದು ಪಕ್ಷದಲ್ಲಿ ಕೂಡ ನಮ್ಮ ಸಮಾಜಕ್ಕೆ ಸಚಿವ ಮಂತ್ರಿಗಳನ್ನು ಕೊಡ್ತಾ ಬಂದಿದ್ದಾರೆ. ಮಂಕಾಳ ವೈದ್ಯ ಈ ಹಿಂದೆ ಸಚಿವರಾಗಿ ಕೂಡ ಇದ್ದರು. ಈಗ ಅವರಿಗೆ ಸಚಿವ ಫೋನ್ ಕೂಡ ಕರೆ ಬಂದಿದೆ. ಅವರು ಪ್ರಮಾಣ ವಚನಕ್ಕೆ ರಾಜಭವನ ಕೂಡ ಹೋಗಿದ್ದಾರೆ. ಕೊನೆಯ ಕಡೆಯಲ್ಲಿ ಅವರು ಸಂಪುಟ ಸ್ಥಾನದಿಂದ ಕೈ ಬಿಟ್ಟಿದ್ದಾರೆ. ಯಾಕೆ ಬಿಟ್ಟಿದ್ದಾರೆ ಗೊತ್ತಾಗಿಲ್ಲ. ವಿಧಾನ ಪರಿಷತ್ ಸದಸ್ಯರಾದ ತಿಪ್ಪಣ್ಣ ಕಮಕನೂರು ಕೂಡ ಇದ್ದಾರೆ. ಅವರು ಅತ್ಯಂತ ಪ್ರಭಾವಿ ನಾಯಕರು ಗುಲ್ಬರ್ಗ ಜಿಲ್ಲೆಯಲ್ಲಿ. ಸುಮಾರು ಗುಲ್ಬರ್ಗ, ಯಾದಗಿರಿ, ಬೀದರ್ ಆ ಒಂದು 3 ಜಿಲ್ಲೆಯಲ್ಲಿ ಕನಿಷ್ಠ 4 ಲಕ್ಷ ಜನಸಂಖ್ಯೆ ಇದೆ ನಮ್ದು. ಅಲ್ಲಿ ತಿಪ್ಪಣ್ಣ ಕಮಕನೂರು ವಿಧಾನ ಪರಿಷತ್ ಸದಸ್ಯರಿಗಾದರೂ ಕೊಡಬಹುದಾಗಿತ್ತು, ಮಂಕಾಳ ವೈದ್ಯರಿಗಾದರೂ ಕೊಡಬೇಕಾಗಿತ್ತು. ನಮಗೆ ಸಚಿವ ಸ್ಥಾನದಿಂದ ನಮ್ಮ ಸಮಾಜಕ್ಕೆ ಬಹುದೊಡ್ಡ ಅನ್ಯಾಯ ಆಗಿದೆ. ಅದನ್ನು ಉದ್ದೇಶಿಸಿ ಇವತ್ತು ಪತ್ರಿಕಾ ಒಂದು ನಮ್ಮ ಸಮಾಜ ವತಿಯಿಂದ ಇವತ್ತು ಕರೆದಿದ್ದೇವೆ. ಮುಂದೆ ಇದನ್ನು ಸರಿ ಮಾಡದೇ ಇದ್ದರೆ ನಾವು ಜಿಲ್ಲೆಯಾದ್ಯಂತ, ರಾಜ್ಯಾದ್ಯಂತ ಮುಂದಿನ ಹೋರಾಟ ಹಮ್ಮಿಕೊಳ್ತಾ ಇದ್ದೇವೆ. ಅದಕ್ಕಾಗಿ ತಾವು ಪತ್ರಿಕಾ ಮೂಲಕ ತಮ್ಮಲ್ಲಿ ವಿನಂತಿ ಮಾಡಿಕೊಳ್ತೇವೆ. ಅಲ್ಲ, ಈಗ ನಿಮ್ದು ಹೆಸರಿದೆ ಅಂತ ಹೇಳಿದ್ದಾರೆ, ಲಿಸ್ಟ್ ನಲ್ಲಿ ಹೆಸರಿದೆ, ಕೊನೆಗಳಿಗೆ ಇಲ್ಲಿ ಕೈ ಬಿಟ್ಟಿದ್ದಾರೆ. ಸಂಪಾದಕರೇ ಹಾಗೂ ವರದಿಗಾರರೇ, ಇವತ್ತು ಗಂಗಾಮತ ಸಮಾಜ ರಾಜ್ಯಾದ್ಯಂತ 40ರಿಂದ 50 ಲಕ್ಷ ಜನಸಂಖ್ಯೆ ಇದೆ. ಆ ಜನಸಂಖ್ಯೆಯಿಂದ ಈ ಸಚಿವರಾದ ಮಾಜಿ ಸಚಿವರ ಸ್ಥಾನ ಕೊಟ್ಟಿದ್ದರು ಯಾರೇ ನಮ್ಮ ಮಂಕಾಳ ವೈದ್ಯರಿಗೆ. ಈ ದಿನ ಸಂಪುಟ ಸಚಿವ ಸ್ಥಾನ ಕೊಟ್ಟಿದೆ ಅಂತ ಹೇಳಿ ಆಮೇಲೆ ಕೊಡ್ತೀನಿ ಅಂತ ಹೇಳಿ ಅವ್ರ ಹೆಸರಿತ್ತು. ಆದರೂ ನಾವು ಹೆಸರು ಮಾಯವಾಯಿತು. ಯಾಕಂದ್ರೆ ನಾವು ಹಿಂದುಳಿದ ಜನಾಂಗದವರು. ಯಾಕಂದ್ರೆ ಎಷ್ಟು ನಾವು ಗಂಗಾಮಾತ ಮಕ್ಕಳು ನಾವು. ಯಾಕಂದ್ರೆ ಒಂದು ದಡದಿಂದ ಇನ್ನೊಂದು ದಡಕ್ಕೆ ಸೇರಿಸುವಂತ ನಾವು ಅಂಬಿಗರು, ಹೌದಾ? ಎಷ್ಟು ಅಂಬಿಗರ ಹುಟ್ಟು ಎಷ್ಟು ಸತ್ಯವೋ ಅಷ್ಟು ಹುಟ್ಟು ನಾಳೆ ಮುಂದಿನ ದಿನಮಾನದಲ್ಲಿ ಅವರಿಗೆ ಯಾಕಂದ್ರೆ ತಿಪ್ಪಣ್ಣ ಕಮಕನೂರು ಹಾಗೂ ಮಂಕಾಳ ವೈದ್ಯರಿಗೆ ಏನನ್ನ ಸಚಿವ ಸ್ಥಾನ ಮುಂದಿನ ದಿನಮಾನದಲ್ಲಿ ಕೊಡಲಿಲ್ಲ ಅಂದ್ರೆ 28ಕ್ಕೆ ಚುನಾವಣೆಯಲ್ಲಿ ನಮ್ಮ ಸಮಾಜ ಇಡೀ ರಾಜ್ಯದಾದ್ಯಂತ ಬಿಟ್ಟು ನೋಡೋಕೆ ಎಚ್ಚರಿಕೆ ನಾವು ಕೊಡ್ತಾ ಇದ್ದೀವಿ. ಇವಾಗ ಇಬ್ಬರಾಗ ಒಬ್ಬರಿಗೆ ಕೊಡ್ಲೇಬೇಕು. ಯಾಕಂದ್ರೆ 50 ಲಕ್ಷ ಜನಸಂಖ್ಯೆ ಉಳ್ಳವರು ನಮ್ಮ ರಾಜ್ಯಾದ್ಯಂತ ನಮ್ಮ ಸಮಾಜದವರು. ಮುಂದಿನ ದಿನಮಾನದಲ್ಲಿ 28ಕ್ಕೆ ನಾವು ಚುನಾವಣೆಯಲ್ಲಿ ನೀವೇನಾದರೂ ಸಚಿವ ಸ್ಥಾನ ಇಬ್ಬರಲ್ಲಿ ಒಬ್ಬರಿಗೆ, ಮಂಕಾಳ ವೈದ್ಯರಿಗೂ ಹಾಗೂ ತಿಪ್ಪಣ್ಣ ಕಮಕನೂರಿಗೆ ಇಬ್ಬರಿಗೂ ಒಬ್ಬರಿಗೆ ಸಚಿವ ಸ್ಥಾನ ಕೊಡಲಿಲ್ಲ ಅಂದ್ರೆ 28ಕ್ಕೆ ಚುನಾವಣೆಯಲ್ಲಿ ನಾವು ನಮ್ಮ ಸಮಾಜ ವತಿಯಿಂದ ನಮ್ಮ ಭೀಷ್ಮ ಅಂಬಿಗರ ಚೌಡಯ್ಯ ಶಾಂತ ಭೀಷ್ಮ ಚೌಡಯ್ಯ ಸ್ವಾಮೀಜಿಯವರ ಜೊತೆಗೆ ಅವರನ್ನು ಕರೆಯನ್ನು ಹೇಳಿದ್ದಾರೆ. ಒಂದು ನೇತೃತ್ವದಲ್ಲಿ ಅವರ ನೇತೃತ್ವದಲ್ಲಿ ರಾಜ್ಯಾದ್ಯಂತ ಉಗ್ರ ಹೋರಾಟವನ್ನು ಮಾಡುತ್ತೇವೆ. ಇದು ಒಂದು ಸರಿಪಡಿಸ್ಬೇಕಂತ ನಾನು ಕೇಳ್ತಾ ಇದ್ದೀನಿ. ಯಾಕೆಂದ್ರೆ ಈಗ ಚಿತ್ತಾಪುರದಲ್ಲಿ ನಮ್ಮ ಏನಿಲ್ಲ ಅಂದ್ರೆ ಆ ಭಾಗ ಗುಲ್ಬರ್ಗ ಭಾಗದಲ್ಲಿ MLAಗಳು 6ರಿಂದ 7 ಜನ MLAಗಳು ಗೆಲ್ಲಬೇಕಂದ್ರೆ ನಮ್ಮ ಸಮಾಜ ಕೋಲಿ ಸಮಾಜ, ಗಂಗಾಮತ ಕೋಲಿ ಸಮಾಜನೇ ಕಾರಣ. ಮುಂದಿನ ದಿನಮಾನದಲ್ಲಿ ನಾವು ಎಚ್ಚರ ಹೇಳ್ತಾ ಇದ್ದೀನಿ. DK ಶಿವಕುಮಾರ್ ಸಾಹೇಬ್ರೆ ಹಾಗೂ ಹರಿಪ್ರಸಾದ್ ಸಾಹೇಬರಿಗೆ, ನಾವು ಸಿದ್ದರಾಮಯ್ಯ ಸಾಹೇಬರಿಗೆ ನಾನು ಹೇಳ್ತಾ ಇದ್ದೀನಿ,
ನೋಡಿ ನಿಮಗೆ ಗುಲ್ಬರ್ಗದಲ್ಲಿ ಮತ್ತೆ ಎಲ್ಲ ನಮ್ಮ ದಕ್ಷಿಣ ಕರ್ನಾಟಕ ಆಯ್ತು ಎಲ್ಲ ಆಯ್ತು, ನಿಮಗೆ ಗುರ್ತಿದ್ದ ವಿಚಾರ. ಮುಂದೆ ನಾವು ನಿಜವಾಗ್ಲೂ ಸಮಾಜವನ್ನ ಎಚ್ಚರಿಕೆ ಕೊಟ್ಟಿದ್ದೀವಿ. 28ಗೆ ನಿನ್ನ ಚುನಾವಣೆಗೆ ನೀವೇನಾದ್ರೂ ಸ್ಪಂದಿಸಿದ್ರೆ 28 ಚುನಾವಣೆಗೆ ನಿಮಗೆ ಎಚ್ಚರಿಕೆ ಅಂತೂ ಕೊಡ್ತಾ ಇದ್ದೀವಿ. ಈ ಸಂದರ್ಭದಲ್ಲಿ ಹೊಸಳ್ಳಿ ಮರಿಯಪ್ಪ, ಹನುಮೇಶಪ್ಪ, ಆನೆಗುಂದಿ ವೆಂಕಟೇಶ್, ಪರಸಪ್ಪ ಆನೆಗುಂದಿ ಹಾಗೂ ಇತರರು ಉಪಸ್ಥಿತರಿದ್ದರು.